ಹಾಯ್ ಎಲ್ಲರಿಗೆ ನಮಸ್ಕಾರ. ಈ ನಿಮ್ಮ ಡಿ ಕೆ ಕಡೆಯಿಂದ ಎಲ್ಲ ಡಿ ಕೆ ಗ್ಯಾಂಗಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತಾ ಏನಪ್ಪ ಅಂದರೆ ಒಂದೊಂದು ಗಣೇಶ್ ವಿಡಿಯೋ ಮಾಡಿ ಹಾಕಿಲ್ಲ, ಹಂಗಾಗಿ ಈ ವಿಡಿಯೋದಾಗ ಎಲ್ಲ ಕವರ್ ಹಾಕತ್ತವ. ಹೋಗಿ ನೋಡ್ರಿ, ಎಲ್ಲ ಫುಲ್ ನೋಡ್ರಿ. ಹೊಸದಾಗಿ ಯಾರು ಚಾನಲ್ಗೆ ಬಂದರೆ ಹಂಗೆ ಹಳೆ ವೀಡಿಯೋಗಳೆಲ್ಲ ಇದಾವೆ, ಹೋಗಿ ನೋಡ್ಕೊಂಡು ಬರ್ರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ.
ಈ ಗಣೇಶ್ ಬಂದು ನಮ್ಮ ಮಡ್ಡಿಪೇಟೆಯಲ್ಲಿ ವಾಟರ್ ಟ್ಯಾಂಕ್ ಹತ್ರ ಇರುವ ನಮ್ಮ ಸಂದೀಪ್ ಅವ್ರದ್ದು 5ನೇ ದಿನ ಗಣೇಶ್. ಡಿಸೈನು ಯುನೀಕ್ ಆಗ್ಯದ, ಎಲ್ಲ ಡಿಫ್ರೆಂಟು. ನವಿಲ್ ಮ್ಯಾಗ ಸರಸ್ವತಿ, ಕೈಯಲ್ಲಿ ವೀಣಾ, ಈ ಸೈಡು ಲಕ್ಷ್ಮಿ, ಆನೆ, ಸ್ವಲ್ಪ ಡಿಫ್ರೆಂಟ್. ಹಂಗೆ ಲಿಂಗ ಮೇಲುಗಡೆ, ಹಂಗೆ ಕಳಸ. ಇದು ಬಂದು ಮಡ್ಡಿಪೇಟೆ ಹತ್ರ ವಾಟರ್ ಟ್ಯಾಂಕ್ ಹತ್ರ ಇರುವ ಗಣೇಶ್.
ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಪೆಟ್ಲಬೂರ್ ಜಾತ್ರಾ ಅನ್ನಪ್ರಸಾದ ನಡೀತಾ ಇದೆ. ನೋಡ್ತಾ ಇರೋದು ಮಕ್ತಲ್ಪೇಟೆಯಲ್ಲಿ ಇರೋ ಗಣೇಶ್. ಇದು ನೋಡ್ರಿ, ಇದು ಅಬ್ಸರ್ವ್ ಮಾಡ್ರಿ ಎಲ್ಲರೂ ಯಾವ ಥರ ಅದ ಯುನೀಕ್ ಆಗಿ. ಇದು ನಮ್ಮ ರಾಯಚೂರಿನಲ್ಲಿ ಈಗ ನೋಡ್ರಿ, ಅದು ಕಣ್ಣಾಗಿರ್ಬೋದು, ಕಿವಿ ಆಗಿರ್ಬೋದು, ಹಿಂಗೆ ಅಳಗ್ಯಾಡೋದು ಅಂದ್ರೆ ಮೂಮೆಂಟ್ ಆಗ್ತಾ ಇರ್ತದೆ. ಅದು ನೋಡ್ರಿ, ಕಣ್ಣ ನೋಡ್ರಿ, ಓಪನ್ ಐಸು ಕ್ಲೋಸು ಎಷ್ಟು ಭಾರಿ ಕಾಣಿಸ್ತದೆ, ಹಂಗೆ ಚೆನ್ನಾಗದ. बोलो गजानन महाराज को जय, श्री वसंत मारुति को जय, श्री लक्ष्मी नरसिंह स्वामी को जय. ಈ ಶ್ರೀ ಬಾಲಗಜಾನನ ನವಯುವಕ ಸಂಘದ ವತಿಯಿಂದ 44ನೇ ವರ್ಷ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಾಳ ವಿಜೃಂಭಣೆಯಿಂದ ಪ್ರತಿಷ್ಠಾನ ಮಾಡಲಾಗಿದೆ. ಅದೇ ರೀತಿ ಕೊನೆಯ ದಿನ ಕೂಡ ಅದೇ ರೀತಿ ಭಾಳ ವಿಜೃಂಭಣೆಯಿಂದ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾನ ಕಾರ್ಯಕ್ರಮ, ರಂಗೋಲಿ ಕಾಂಪಿಟೇಷನ್, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆಯೋಜಿಸಲಾಗಿದೆ. ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ವರ್ಷ ಇದೇ ಥರ ಡೆಕೋರೇಷನ್, ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಡೆಕೋರೇಷನ್ ಮಾಡಿ ಇನ್ನೂ ಹೆಚ್ಚು ಅವಕಾಶ ಜನಗಳಿಗೆ ನೋಡಲಿಕ್ಕೆ ಅಂತ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇನ್ನೂ ಎಲ್ಲರೂ ಸಹಕಾರ ಮಾಡಿದರೆ ಇನ್ನೂ ಭಾಳ ಅದ್ಧೂರಿಯಾಗಿ ಮಾಡಬೇಕಂತ ಇದು ಕೇಳ್ಕೊಳ್ತಿದ್ದೇವೆ. ಬೋಲೋ ಗಜಾನನ್ ಮಹಾರಾಜ್ಗೂ ಜೈ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಹೆಸರು ವಿಜಯ್ ಭಾಸ್ಕರ್. ನಾವು ಶ್ರೀ ಬಾಲಗಜಾನನ ನವಯುವಕ ಸಂಘ ಮಂಡಳಿ ಕಡೆಯಿಂದ ಮಾತಾಡ್ತಿದ್ದೇವೆ. ನಾವು ಪ್ರತಿ ವರ್ಷ ಗಣೇಶನ್ನು ಮಕ್ತಲ್ಪೇಟೆ ಆದಂಥ ವಾರ್ಡ್ ನಂಬರ್ 25ರಲ್ಲಿ ಕೂಡಿಸ್ತೇವೆ. ಇದು ಸುಮಾರು 44 ವರ್ಷ 1979ರಲ್ಲಿ ಸ್ಥಾಪನೆ ಮಾಡಿರೋದು. ಆವಾಗ ಹಿರಿಯರ ಕಡೆಯಿಂದ ಇವಾಗ ನಾವು ಕೂಡ ಕುಂದಿರ್ಸ್ತಾ ಇದ್ದೀವಿ. ಇದು ಈ ವರ್ಷ 44ನೇ ವರ್ಷ ಆಗಿದೆ. ಇದೇ ರೀತಿಯಾಗಿ ನಾವು ಅದ್ಧೂರಿಯಾಗಿ ಮಾಡಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಪ್ರತಿ ವರ್ಷ. ಹಾಗೆ ನಮ್ಮ ಹತ್ರ ಏನಿಲ್ಲ ಅಂದರೂ ಪ್ರತಿ ವರ್ಷವೂ ನಾವು ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು, ಇಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು, ಇಲ್ಲ ಮತ್ತು ಈ ಥರ ಪ್ರೋಗ್ರಾಮ್ಗಳಾಗಿರ್ಬೋದು, ಮತ್ತು ಇಲ್ಲೇ ಏರಿಯಾದಲ್ಲಿ ನಾವು ಮ್ಯೂಸಿಕಲ್ ಚೇರ್ ಆದಂಥ ಪ್ರೋಗ್ರಾಮ್ಗಳಾಗಿರ್ಬೋದು ಎಲ್ಲ ಮಾಡ್ತೀವಿ. ಮತ್ತು ಪ್ರತಿ ವರ್ಷ ನಾವು ಸುಮಾರು 44 ವರ್ಷಗಳಿಂದನೂ ಕೂಡ ಅನ್ನಪ್ರಸಾದವನ್ನು ಮಾಡಲಾಗುತ್ತದೆ. ಸುಮಾರು ಏನಿಲ್ಲ ಅಂದರೂ ಈ ವರ್ಷ ನಾವು ಒಂದು ಅದ್ಧೂರಿಯಾದಂಥ ದೊಡ್ಡ ವಿಗ್ರಹನ ತಂದಿದ್ದೇವೆ. 10 ಫೀಟ್ ಇದೆ ಗಣಪತಿ. ಆದರೆ ಆಗಲೇ ಆ ಗಣೇಶ ಕಿವಿ ಮತ್ತು ಕಣ್ಣು ಕೂಡ ಹೊಡೆಯುತ್ತದೆ. ನೀವು ನೋಡ್ಬೋದು ಆ ದೃಶ್ಯವನ್ನು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಇದು ಮಕ್ತಲ್ಪೇಟೆಯಲ್ಲಿರುವ ಗಣೇಶ್, ಕಟ್ಟತಲ್ಲಿರುವ ಗಣೇಶ್. ಇದು ಡೆಕೋರೇಷನ್ ಪ್ರತಿ ವರ್ಷ ಒಂದೊಂದು ಥರ ಡಿಫ್ರೆನ್ಸ್ ಆಗಿರ್ತದೆ. ಮೇಲ್ಗಡೆ ವೆಂಕಟೇಶ್ವರ ಸ್ವಾಮಿ, ಈ ಸೈಡು ಮೇಲ್ಗಡೆ, ಆ ಕಡೆ ಸದ್ಯಕ್ಕೆ 3 ಸೈಡು ಫುಲ್ ದೊಡ್ಡದಾದ. ಇಲ್ಲಿ ಪ್ರತಿ ವರ್ಷ ಅನ್ನದಾನ ಇರ್ತದ. ಅನ್ನದಾನ ಮಹಾದಾನ.
ಹೋಗ್ತಾ ಇರೋದು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ನವಯುವಕ ಮಂಡಳಿ ಅವ್ರದ್ದು ಗಣೇಶ್ ನೋಡೋಕೆ. ಅದು ಯುನೀಕ್ ಆಗಿ ಒಂದು ಸಾಯಿಬಾಬಾ ರೀತಿಯಲ್ಲಿ, ಶಿರಡಿ ಸಾಯಿಬಾಬಾ ಅಲ್ಲಿ ಯಾವ ಥರ ಡೆಕೋರೇಷನ್ನು ಯಾವ ಥರ ಇರ್ತದೆ ಆ ಥರನೇ ಇಲ್ಲಿ ಗಣೇಶ್ ಇದೆ. ಹೋಗಿ ನೋಡ್ಕೊಂಡು ಬರೋಣಂತೆ. ಈ ವರ್ಷನೂ ಡೆಕೋರೇಷನ್ ಎಲ್ಲ ಅದ್ದೂರಿಯಾಗಿ ಮಾಡಿದ್ದಾರೆ. 22ನೇ ವರ್ಷದ ಗಣೇಶೋತ್ಸವ BRB ಬ್ಯಾಚ್ ಅಂತ ಕರೀತಾರೆ ಮಕ್ತಲ್ಪೇಟೆಯಲ್ಲಿ. ಶ್ರೀ ನೀಲಕಂಠೇಶ್ವರ ನವಯುವಕ ಮಂಡಳಿ ವತಿಯಿಂದ ಶ್ರೀ ವಿನಾಯಕ ವಿಶೇಷ ಪೂಜೆ ಹಾಗೂ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಕಲ ಸದ್ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಾಯಕನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೂ ಕಳೆದ 22 ವರ್ಷಗಳಿಂದ ಗಣಪತಿಯನ್ನು ಇದೇ ಥರ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೊಟ್ಟಿದ್ದಕ್ಕೆ ಗಣಪತಿ ವತಿಯಿಂದ ಧನ್ಯವಾದಗಳು. ರಾಯಚೂರಿನ ಎಲ್ಲ ಗಣಪತಿಗಳು ಇಲ್ಲೇ ವಿಸರ್ಜನೆ ಮಾಡೋದು. ಈಗ ನಮ್ದು ಗಣಪತಿ ವಿಸರ್ಜನೆ ರೆಡಿ ಆಗ್ಯದ, ನೋಡಮ್ಮ. ಹಿಂಗದ ಫುಲ್ ರಶ್. ನಮ್ಮ ಗಣಪತಿನ 2-3 ತಾಸು ಆಗ್ತದೇನು. ಗಣಪತಿ ಎಲ್ಲ ಕ್ರೇನ್ದಾಗ ಇಡೋದು, ಒಯ್ಯೋದು, ಹಾಕೊಂಡು ಬರೋದು. ಈಗ ನಮ್ ದಿನ ರೆಡಿ ಆಗ್ತದೆ. ಈಗ ಸ್ವಲ್ಪ ಪೂಜೆ ಗೀಜೆ ಮಾಡಿ ಅಣ್ಣ ಮಾಡ್ತಾನ. ಅಣ್ಣ ಮಾಡಿದ್ರ ಲೆಟ್ಸ್ ಗೋ. ಗಣಪತಿ ಎಲ್ಲ ಹಾಕ್ತಿದ್ದಾರೆ ನೋಡ್ರಿ. ಅಲ್ಲೊಂದು ತಳಗಡೆ ಹೋಯ್ತು, ಅದಿನ್ನ ಈಗ ತಳಗಡೆ ಹೋಗ್ತದ. ವಿಜು ಸರಿ. ಸರಿ ಅಣ್ಣ. ಅಣ್ಣ ಮೋರ್ಯ
ಮೋರ್ಯ ಮೋರ್ಯ ಜೈ ನಮ್ಮ ಟೀಮ್ ವಿಸರ್ಜನೆ ಈಗ ಒಳಗಡೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ಗಣೇಶ್ ನಡೆದ ಟಾಟಾ ಬಾಯ್. ಜೈ ಮೌರ್ಯ ಮೌರ್ಯ ನಡೆದ ನಮ್ಮ ಗಣೇಶು. ಹಾಂ ಇಲ್ಲಿದೆ ಅಣ್ಣ ನಮ್ದು ಇದ್ರ ಅಣ್ಣ ಇರ್ತಾರ ಇಲ್ಲ ನೋಡ್ರಿ 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 ಮೌರ್ಯ 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 ಏನಂತ ಬೆಳಗ್ಗೆ ಗಣೇಶ ಹೊಸ ನಾಳೆದಂತ ಈಗ ಗೊತ್ತಾದ ಹಂಗಂದ ಅದು ಸ್ವಲ್ಪ ಹೊತ್ತು ಬಿಡ್ತಾನೆ ಅದು ರೈಟ್ ರೈಟ್. ಮ್ಯಾದರೋಡಿಯಲ್ಲಿರುವ ಗಣೇಶ್ ನೋಡಕ್ ಬಂದಿವಿ. 21 kg ಲಡ್ಡು ಹರಾಜಿಗಿರ್ತದೆ ನೋಡ್ರೆ. ಇದು ಡೆಕೋರೇಷನ್ ನೋಡ್ರಿ ಯಾವ ಥರ ಅದ, ಮೇಲ್ಗಡೆಯಿಂದ ತಳಗಡೆ ಡೆಕೋರೇಷನ್ ಮಾತ್ರ ಅಲ್ಟಿ. ಇದು ಬಂದು ಪೂರ್ಣಿಮಾ ಥಿಯೇಟ್ರ್ ಹತ್ರ ಇರುವ ಗಣೇಶ್, ಪೂರ್ಣಿಮಾ ಥಿಯೇಟ್ರ್ ಅಪೋಸಿಟ್, ನ್ಯೂ ಮ್ಯಾದರೋಡಿ. ಹಿಂಗೆ ಹೋದ್ರೆ ಈ ಗಣೇಶ್ ಬಂದು 3 ಮುಖದ ಗಣೇಶ್. ಹಂಗೆ ಸೊಂಡಲ್ ಮೇಲೆ ಕೈ ಮೇಲೆ ಎಲ್ಲ ನೋಡಿ ಅಬ್ಸರ್ವ್ ಮಾಡ್ರಿ ಎಲ್ಲ ಯಾವ ಥರ ಅದ.
ಇಲ್ಲಿ ನೋಡ್ರಿ, ಅಲ್ಲಿ ಮೇಲುಗಡೆ ಈ ಕಡೆ ಆಂಜನೇಯ ಕಣ್ಣು, ಇಲ್ಲಿ ನೋಡ್ರಿ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಆದ ಗಣೇಶ್ ಎಲ್ಲ. ಇಲ್ಲಿ ಕಾಲ ಮೇಲೆ ಆಗಿರ್ಬೋದು, ಈ ಕಡೆ ಹೊಟ್ಟೆ ಮೇಲೆ, ಈ ಸೈಡ್ ಹೊಟ್ಟೆ ಮೇಲೆ ಎರಡು ಇದು ಮಾಡಿದ್ದಾರೆ. ಇಲ್ಲಿ ಸೊಂಡಲ್ ಮೇಲೆ ಒಂದು ಇದು ಮಾಡಿದ್ದಾರೆ. ಇದೇ 21 kg ಲಡ್ಡು ಇದು ಹರಾಜಿಗೆ ಪ್ರತಿ ವರ್ಷ ಇರ್ತದೆ. ಪ್ರತಿ ವರ್ಷ ನಮ್ಮ ಟೀ ಸ್ಟಾಲ್ದವ್ರು ತೊಗೊತಾರೆ. ಈ ವರ್ಷ ನೋಡಬೇಕು ತೊಗೊತಾರ ಇಲ್ಲ ಅಂತ. ಇಲ್ಲಿ ನೋಡ್ರಿ ಈ ಕಡೆದು ನ್ಯೂ ಮ್ಯಾದರ್ ರೋಡ್ ಹತ್ರ ಇರೋ ಗಣೇಶ್ ಇದು ನೋಡ್ರಿ, ಇದು ಗಣೇಶ್. ಈ ಗಣೇಶ್ ಬಂದು ಶೇತಲಬಲ್ಲಿರೋದು. ಇದು ಎಲ್ಲಪ್ಪ ಅಂದರೆ ಶೇತಲಾಬ್ ಈ ಕಡೆ ಸುದ್ದಿಮೂಲ ಅದಲ್ಲ, ಸುದ್ದಿಮೂಲದಿಂದ ಸ್ಟೇಟ್ ಬಂದರೆ ಅಲ್ಲೇ ಇರೋದು ಗಣೇಶ್ ಇದೆ. ಈ ಗಣೇಶ್ ಬಂದು ನಮ್ಮ XMLA ಪಾಪರೆಡ್ಡಿ ಅವ್ರ ಸರ್ ಮನೆ ಹತ್ರ ಇರೋದು ಈ ಗಣೇಶ್. ಅಲ್ಲಿ ಶೇತಲಬ್ದ ನೋಡಿದ ಅಲ್ಲಿ ಲಕ್ಷ್ಮೀದೇವಿ, ಇಲ್ಲಿ ಕೃಷ್ಣ ತಲೆ ಮೇಲೆ. ಇದು ಸ್ವಲ್ಪ ಡಿಸೈನ್ ಯುನೀಕ್ ಆಗಿ ಅದ. ಹಂಗೆ ಅಲ್ಲಿಗ ಇದು ಇದರ ಹತ್ರ ಸೈಡಿಗೆಲ್ಲ ಸಿಂಹ, ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ಇದು ಈ ಕಡೆ ಪಾಪರೆಡ್ಡಿ ಸರ್ ಅವ್ರ ಮನೆ, ಅದ್ರ ಸೈಡಿಗಿರೋದ ಈ ಗಣೇಶ್. ಶ್ರೀ ಮಾರುತಿ ಗಜಾನನ ಯುವಕ ಮಂಡಳಿ ಯರಮರಸ್. ಶ್ರೀ ಮಾರುತಿ ಗಜಾನನ ಯುವಕ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬ ಅದ್ದೂರಿಯಿಂದ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದೇವೆ. ಅದೇ ರೀತಿ ಚಿಕ್ಕ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಮತ್ತು ಕ್ರೀಡಾಪಟುಗಳನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಊರಿನ ಎಲ್ಲ ಹಿರಿಯರು ಮತ್ತು ಸ್ನೇಹಿತರ ಸಹಕಾರದಿಂದ ಯಶಸ್ವಿಗೊಳಿಸಿದ್ದೇವೆ. ಬೋಲೋ ಗಜಾನನ ಮಹಾರಾಜ್ ಕೆ, ಗಣಪತಿ ಬಪ್ಪ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ದತ್ತು ಹಂಗೆ ನಮ್ಮ ಹುಡುಗರು ಎಲ್ಲ ಫುಲ್ ಗಣೇಶ ವಿಸರ್ಜನೆ ಎಲ್ಲ ಅದ ವಿಡಿಯೋ ನೋಡ್ರಿ ಮುಂದೆ. ಹಂಗೆ ಫುಲ್ ಗಿಚ್ಚಾದ ವಿಡಿಯೋಗಳು ಏನು ಹೇಳ್ತಾ ಇದ್ದದ್ದು ನೋಡ್ರಿ. ಎಲ್ಲ ವಿಡಿಯೋಸ್ ಚೆನ್ನಾಗದವ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಡ್ರಿ 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 ಇದೀಗ ವಿಸರ್ಜನೆ ರೆಡಿ ಆಗ್ಯದ. ಅಲ್ಲಿ ನೋಡ್ರಿ ಅಲ್ಲಿ ಭೀ ವಿಸರ್ಜನೆ ರೆಡಿ ಆಗ್ಯದ ಗಣಪತಿಗಳೆಲ್ಲ. ಇವ್ ನೋಡ್ರಿ ಹೀರೋ ಇವ ಮೋರ್ಯ. ಕೋವಿಡ್ ಆದ ಬಳಿಕ 2 ವರ್ಷ ಆದ ಬಳಿಕ ರಾಯಚೂರು ಫುಲ್ ಚಿತ್ ಪತ್ತು ಇವತ್ತು ಪ್ರೆಸೆಂಟ್ 2 ಇವತ್ತು ಈಗ ವಿಸರ್ಜನೆಗಳು ಸ್ಟಾರ್ಟ್ ಆಗ್ಯಾವ. ಸ್ಟಾರ್ಟ್ ಅಂದ್ರೆ ಆಲ್ರೆಡಿ ಸ್ವಲ್ಪ ಆಗಿದಾವ, ಇನ್ನ ಹಾಕತ್ತವ ನೋಡ್ರಿ ಎಲ್ಲ ವಿಡಿಯೋಗಳು. ಮೋರ್ರೆ ಅಲ್ಲಿ ನೋಡ್ರಿ ಗಣೇಶ್ ಇನ್ನ ಮುಣುಕತ್ತದ ನೋಡ್ರಿ. ಜನಸಾಗರ ಜಿ ಗಂಗಾ ನಿವಾಸ್ ಗಣೇಶ್ ನೋಡ್ರಿ ಯಾವ ಥರ ಮೂವ್ಮೆಂಟ್ ಆಗ್ತದೆ ಏನಣ್ಣ.
ಅದೇ ತೀರ್ಕೋದಿಲ್ಲಲ್ಲ ಅದು ವಿಷ್ಣು ಗಣಪ ಅದು. ಗಣಪತಿ ಭಾಳ ಸ್ಪೀಡ್ ಆಗ್ತಾಗೈತಲ್ಲ ಅಲ್ಲ ಟಾಟಾ ಬಾಯ್ ಬಾಯ್. ಒಂದು 2 3 ಹೋಯ್ತು ಗಣಪತಿ. ಟಾಟಾ ಬಾಯ್ ಬಾಯ್. ಸಿಗೋಣ ಮತ್ತೆ ಮುಂದಿನ ವರ್ಷ ಅಂತ. ಎತ್ತದ ಗಣೇಶ್ ಬಾ ಹೊರಗಡೆ. ಬಾ ಬಂದಪ್ಪ ಗಣೇಶ್ ಬಂದ. ಏನ್ ಬಂತಲ್ಲ ಬೆಂಕಿ ಮತ್ತೆ ಮಾಡಕತ್ತಲ್ಲ. ಟಾಟಾ. ಇದು ಕೂಡ ನಮ್ಮ ಗಂಗಾ ನಿವಾಸಿ ಗಣೇಶ ನೋಡ್ರಿ. ದೂರಿಂದ ಸಣ್ಣದು ಕಾಣಿಸ್ತದ್ರೆ ಹೆವಿ ದೊಡ್ಡದು ಇರೋದಿದೆ. ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ಗೆ ಬಂದಿದ್ರೆ ಹಂಗೆ ಹಳಿ ವಿಡಿಯೋ ಗಣೇಶದೆಲ್ಲ ಇದಾವ. ಇಲ್ಲಿದ್ರೆ ರಾಯಚೂರದಷ್ಟೇ ಎಲ್ಲ ಧೂಳುಪೇಟೆದಾಗ ಎಲ್ಲ ಹಲವಾರು ಎಲ್ಲೆಲ್ಲಿ ಕುಂದಿರುತ್ತೆ ಎಲ್ಲ ಗಣಪತಿ ಎಲ್ಲ ತೋರಿಸಿದ್ದೀನಿ. ಹೋಗಿ ಚೆಕ್ಔಟ್ ಮಾಡಿರಿ. ಹಂಗೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಮಿಸ್ಟೇಕ್ ಇದ್ದರೆ ಹಂಗೆ ಕಮೆಂಟಲ್ಲಿ ತಿಳಿಸಿರಿ ಅನ್ನುತ್ತಾ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಗಣೇಶಯ ನಮಃ. ನೋಡ್ರಿ ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಈ ಸೈಡ್ ಗುಡ್ಡ, ಈ ಸೈಡ್ ನೀರು, ಈ ಸೈಡ್ ಗಣಪತಿ ವಿಸರ್ಜನೆ. ಬಂದ ಗಣೇಶ್ ಬಂದ ಗಣೇಶಮಪ್ಪ ಮೋರ್ಯ. ಗಣೇಶ್ ನಮಗೆ ನೋಡ್ತಾ ಈ ಕಡೆ ಕುಂತಿ ಪ್ಲಸ್ ಪಾಯಿಂಟ್ ಐತೆ ನಮಗ. ಹೋದ ಟಚ್ ಆಯ್ತು, ನೀರು ಟಚ್ ಆಯ್ತು. ಓದ ಗಣಪತಿ ಮಪ್ಪ ಮೋರ್ಯ ಶಂಗಳ ಮೂರ್ತಿ ಮೋರ್ಯ. ಟಾಟಾ ಬಾಯ್ ಬಾಯ್ ಗಣೇಶ್. ಬಾಬಾ. ಒಂದು ಕಣ್ಣಲ್ಲಿ ನಮಗೆ ನೋಡ್ತಿದ್ದಾನೆ ಗಣೇಶ್. ಮಂಗಳಮೂರ್ತಿ ಮೋರ್ಯ. ಗಣೇಶ್ ಬೈ ಒಂದು ಕಣ್ಣಿಂದ 2 ಕಣ್ಣು ಬಂತು ನಮಗೆ ನೋಡಕ್. ಮತ್ತೆ ಎದ್ದ ಗಣೇಶ್ ಬೈ ಆಗ್ಬೇಡ್ರಿ, ನೀರು ಹಾಕ್ಬೇಡ್ರಿ. ಒಯ್ದು ಕುಂದ್ರಸ್ರಿ ಮತ್ತಲ್ಲ ಗಣೇಶ್ ಬೈ. ಸುಮ್ಮನೆ ಕಾಮಿಡಿಗೆ ಅಂದಿದ್ದೆ. ವಿಸರ್ಜನೆ ಮಾಡೇಬೇಕು ಕಂಪಲ್ಸರಿ 9 ದಿನ ಆಗೋದು. ಇಲ್ಲದ್ರೆ ಈಗ 11 ದಿನದ ಬೀಚ್ ಚಾಲು ಅದು. ಅದು ಭೀ ವಿಡಿಯೋ ಮಾಡಾಕ್ತೇನಂತೆ. ಆಯ್ತು, ಕಣ್ಣು ಭೀ ಹೋಯ್ತು ಒಳಗಡೆ.
थोड़ा आगे लग जा, थोड़ा आगे ले तो ये थोड़ा आगे जाते ये आना सबसे रहना वो आना. ಈ ವಿಡಿಯೋನ ಮುಗಿಸ್ತಾ ಸಿಗೋಣ ಮತ್ತೆ ಮುಂದಿನ ನೋಡಿದಲ್ಲಿ ಅಲ್ಲಿವರೆಗೆ ಟಾಟಾ ಬಾಯ್ ಬಾಯ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೈನಿಂಗ್ ಆಫ್ DK ವಿತ್ ದತ್ತು. ಸಿಗೋಣ ಮತ್ತೆ ಮುಂದಿನ ನೋಡಿದೆ. ಇನ್ನು ಎಲ್ಲ ಗಣಪತಿಗಳು ಬಿದ್ದಿರೋದು ಕರೆಕ್ಟ್ 3 ಗಂಟೆಗೆಲ್ಲ ಓವರ್ ಆಯಿತು. 3 ಗಂಟೆ ಮಧ್ಯಾಹ್ನ. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಈ ನಿಮ್ಮ DK ಕಡೆಯಿಂದ ಎಲ್ಲ DK ಗ್ಯಾಂಗ್ಗೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಳ್ತಾ ಇವತ್ತು ಏನಪ್ಪ ಅಂದರೆ ವಿಡಿಯೋ 170ನೇ ವರ್ಷದ ನಮ್ಮ ಗಣಪತಿ ವಿಸರ್ಜನೆ ಆದ. ಎಲ್ಲರೂ ನೋಡ್ರಿ, ವಿಡಿಯೋಗಳೆಲ್ಲ ಹಾಕ್ತೀನಿ ನೋಡ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ಗೆ ಬಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಹಳೆ ವಿಡಿಯೋಗಳೆಲ್ಲ ಇದಾವೆ, ಹೋಗಿ ನೋಡ್ಕೊಂಡು ಬನ್ನಿ ಅನ್ನುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. DJ ಎಲ್ಲ ಏನಿಲ್ಲ ಅಂದ್ರೂ ಭೀ ಭಜನೆ ಮತ್ತು ಹಂಗೆ ಡೋಲ್ದಿಂದ ಎಷ್ಟು ಕ್ರೇಜ್ ಅದ್ ನೋಡ್ರಿ. ಫುಲ್ಲು ಜನ. ಓಲ್ಡ್ ಇಸ್ ಗೋಲ್ಡ್. ಜೈ ಇವತ್ತು ಈ ವಿಡಿಯೋದಾಗ ಏನಪ್ಪ ಅಂದ್ರೆ ನಮ್ಮ ಗೀತಾ ಮಂದಿರದಲ್ಲಿರುವ ಗಣೇಶು ಮತ್ತು ಹಂಗೆ ನಾವು ಬೆಳ್ಳಿ ಪ್ರತಿ ವರ್ಷದಂತೆ ಈ ವರ್ಷನೂ ಬೆಳ್ಳಿ ಗಣಪತಿ ಕುಂದಿರ್ತಾರೆ, ಅದು ಬಿ ತೋರಿಸ್ತೀನಂತ ಈ ವಿಡಿಯೋ ಎಲ್ಲ ಅದೇ. ಇನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ DK ಗ್ಯಾಂಗ್ ಒಳಗಡೆ ಸೇರ್ರಿ ಎನ್ನುತ್ತಾ ಸೈನಿಂಗ್ ಆಫ್ DK. ಹಂಗೆ ವಿಡಿಯೋ ನೋಡ್ರಿ. ಗೀತಾ ಮಂದಿರ್ ಒಳಗಡೆ ಬಂದರೆ ಫುಲ್ಲು ಡೆಕೋರೇಷನ್. ಇಲ್ಲಿ ಕೃಷ್ಣ ಅಲ್ಲಿಂದ ಹಿಂಗೆ ಹೊರಗಿಂದನೇ ಬರೋಷ್ಟು ಫುಲ್ ಅಟ್ರಾಕ್ಷನ್ ಆಗಿರೋ ಒಂದು ಜಾಗ. ನೋಡ್ರಿ ಹೆಂಗದ. ಹೂವ ಇದು ಸಣ್ಣ, ಇದು ದೊಡ್ಡ ಆನೆ, ಇದು ಸಣ್ಣ ಆನೆ.
ಎಲ್ಲರಿಗೂ ನಮಸ್ಕಾರ, ಜೈ ಶ್ರೀರಾಮ್. ನನ್ನ ಹೆಸರು ವಿಶಾಲ್ ಕುಮಾರ್ ಅಂತ. ಶ್ರೀ ಓಂ ಗಜಾನನ ಮಿತ್ರ ಮಂಡಳಿ ಸದಸ್ಯನಾಗಿ ನಾನು ಮಾತಾಡಲು ಬಯಸುತ್ತಿದ್ದೇನೆ. ಈ ವರ್ಷ 2 ವರ್ಷದ ನಂತರ ಕೋವಿಡ್ ಕಾರಣದಿಂದಾಗಿ ಗಣೇಶ ಆಚರಣೆಗೆ ನಿಯಂತ್ರಣ ಒಡ್ಡಲಾಗಿತ್ತು. ಆದರೆ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ಅವಕಾಶ ನೀಡಿದ್ದಾರೆ ಸರ್ಕಾರದ ಕಡೆಯಿಂದ. ಅದರಿಂದ ನಾವು ಪ್ರತಿದಿನ ಭಜನೆಯಿಂದ ಮತ್ತು ಎಲ್ಲ ಇವತ್ತು ಅನ್ನಸಂತರ್ಪಣೆ ಆಗಿದೆ. ನಿನ್ನೆ ಇಸ್ಕಾನ್ ಕಡೆಯಿಂದ ಬಂದು ಕೀರ್ತನೆಗಳನ್ನು ಆಡಿ ಎಲ್ಲರಿಗೂ ಮನೋರಂಜನೆ ಮಾಡಿದ್ದಾರೆ. ಮತ್ತು ನಾವು 5ನೇ ದಿನ ಗಣಪತಿ ನಮ್ಮದು. ಇನ್ನೂ 2 ದಿನದಲ್ಲಿ ವಿಸರ್ಜನೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಮತ್ತು DJ ಮುಖಾಂತರವಾಗಿಯೇ ಎಲ್ಲ ಅರೇಂಜ್ ಮಾಡಿಕೊಂಡು ಹೋಗಲು ಬಯಸುತ್ತಿದ್ದೇವೆ. ನಮ್ಮ ಸದಸ್ಯರು ಎಲ್ಲರೂ ಸಹಕಾರದೊಂದಿಗೆ ನಾವೆಲ್ಲ ಮಾಡ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಿದ್ದೇನೆ. ಜೈ ಶ್ರೀರಾಮ್. ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ಅಲ್ಲಿ ಮತ್ತು ಇಲ್ಲಿ ನಮ್ಮ ವಿಜ್ಜು ಹೀರೋ ಮಾಡ್ರಪ್ಪ, ನಿಮ್ಮಿಂದ ಒಳ್ಳೇದಲ್ಲ. ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ನಾವು ಬಂದಿದ್ದೀವಿ ಹತ್ತಿ ಮಾರ್ಕೆಟಲ್ಲಿ. ಇಲ್ಲಿ ಡೆಕೋರೇಷನ್ ಆಗಿರ್ಬೋದು ಮತ್ತು ಹಂಗೆ ಗಣೇಶ ಆಗಿರ್ಬೋದು. ಇದೇ ಫಸ್ಟ್ ಟೈಮ್ ಅವರು ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಹತ್ತಿ ಮಾರ್ಕೆಟಲ್ಲಿ. ಈಗ ನಾವು ಟೈಮು 9-9:30 ಆಗಿದೆ. ಇವತ್ತು ಬಂದಿದ್ವಿ. ಚೆನ್ನಾಗಾಗ್ಯದ ಎಲ್ಲ. ಇದು ಇನ್ನೊಂದು ಏನು ಇಷ್ಟ ಆಯ್ತು ಅಂದರೆ ಜೈ ಜವಾನ್ ಜೈ ಕಿಶನ್. ಯಾಕಂದ್ರೆ ಇದು ಹತ್ತಿ ಮಾರ್ಕೆಟಲ್ಲಿ ಇರೋದು, ಹಂಗಾಗಿ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಆಗಿರ್ಬೋದು, ಎಲ್ಲ ಕಮ್ಯುನಿಟಿ ಇದವರೆಲ್ಲ ಮೆಂಬರ್ಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಎಲ್ಲ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಹಿಂಗೆ ಕಂಟಿನ್ಯೂ ಆಗಲಿ ಎನ್ನುತ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.